ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ವಿಭ್ರಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶವಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶ್ವಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 99ನೆಯ ಪ್ರವಚನ. ಭೀಷ್ಮರ ವಿಶೇಷವಾದ ಧರ್ಮೋಪದೇಶ ಧರ್ಮರಾಜನಿಗೆ ಮತ್ತುಳಿದ ಅವನ ಪರಿವಾರದವರಿಗೆ ನಡೀತಾ ಇದೆ. ಕೋಸಲದ ರಾಜನಲ್ಲಿಗೆ ಕ್ಷೇಮದರ್ಶಿಯಲ್ಲಿಗೆ ಬಂದಿರುವ ಕಾಗೆವಿದ್ಯೆಯ ನಿಪುಣ ಋಷಿ ತನ್ನ ಕಾಗೆಯನ್ನು ಬಲಿಕೊಟ್ಟು ಆತನ ಅರಮನೆಯಲ್ಲಿ ಬಹಳ ಜಾಗ್ರತೆಯಿಂದ ಬದುಕಿದವ ರಾಜನಲ್ಲಿ ಅವನ ಮಂತ್ರಿ ಮಾಗಧರ ಸೇವಕ ವರ್ಗದವರ ಪಿತೂರಿಗಳನ್ನೆಲ್ಲ ಹೇಳುತ್ತಾ ಇದ್ದಾನೆ. ತಿಳಿಸಿಕೊಟ್ಟ ರಾಜನ ಹತ್ತಿರದಲ್ಲಿ ಇರಬೇಕಾದವನು ಎಷ್ಟು ಕಷ್ಟಪಟ್ಟಿರಬೇಕು ಇರ್ತಾನೆ. ಅವನು ಮನೆಯಿಂದ ರಾಜನ ಸೇವೆಗೋಸ್ಕರ ಅರಮನೆಗೆ ಬಂದಾಗ ರಾಜನಡೆಗೆ ತೆರಳಿದಾಗ ಅವನು ಹೋಗಿ ಬರ್ತೇನೆ ಹೇಳಿ ಬರ್ಲಿಕ್ಕಿಲ್ಲ ಅಂತ, ನಾನು ಹೋಗ್ತೇನೆ ಅಂತ. ಅವನು ನಿಂತದ್ದಾಗುವುದಿಲ್ಲ, ಕೂತದ್ದಾಗುವುದಿಲ್ಲ, ಹೇಳಿದ್ದಾಗುವುದಿಲ್ಲ, ನೋಡಿದ್ದಾಗುವುದಿಲ್ಲ. ಅವನು ಕೈ ಎತ್ತಿದ್ರೆ ತಪ್ಪು, ಕಾಲು ಕೆಳಗಿಟ್ಟರೆ ತಪ್ಪು ಅಂತ ಹೀಗೆ ಅವನಿಗೆ ಗೊತ್ತು. ಅದು ಅವನು ಹೆದರಿಕೊಂಡೇ ಸಂಶಯ ಪಟ್ಟುಕೊಂಡೇ ರಾಜನಲ್ಲಿ ಬರ್ತಾನೆ ಅಂತ ಇವ ಹೇಳಿದ. ಹೀಗಿರುತ್ತಾನೆ ರಾಜ. ಎಂತವನು ಅಂತ ಹೇಳಿದ್ರೆ ಯಮನೆ ಹೇಳ್ತಾನಂತೆ ಒಂದು ಮಾತು, ದೇವತೇವ ಅಂತ. ದೇವತೇವ ಹಿ ಸರ್ವಾರ್ಥಾನ್ನ ಕುರಿಯಾತ್ ರಾಜ ಪ್ರಸಾದಿತ. ರಾಜ ಅನುಗ್ರಹೋನ್ಮುಖನಾದ್ರೆ ಏನು ಬೇಕಾದ್ರೂ ಮಾಡ್ಯಾನಂತೆ. ಅನುಗ್ರಹೋನ್ಮುಖನಾದ್ರೆ ಅಷ್ಟೇ. ಅವನು ಪ್ರಸಾದ ಅಂತ ಆದ್ರೆ ಒಳ್ಳೆದು, ಇಲ್ಲ ಆದ್ರೆ ಯಮನ. ದೇವದೇವ ಅಂದ್ರೆ ಯಾವ ದೇವ? ಯಮನೇ ಹೇಳ್ತಾನೆ. ಅವನು ಆ ಲೆಕ್ಕದಲ್ಲಿ ತನ್ನದು ಅಂತ ಅರ್ಥ, ಯಮನಂತೆ ಅಂತ. ವಾಸ್ತವವಾಗಿ ದಂಡಧರನಾದ್ರಿಂದ ಅವನು ಒಳ್ಳೆಯದಾದ್ರೆ ಒಳ್ಳೆಯದು. ಯಮ ನೋಡಿ, ಒಳ್ಳೆಯವರಿಗೆ ಒಳ್ಳೆಯವ, ಕೆಟ್ಟವರಿಗೆ ಕೆಟ್ಟವನೇ ಅವನು. ಕಾಣುವಾಗಲೂ ಆಗಿರುತ್ತಾನೆ ಅವನು. ಎರಡು ರೀತಿ ಅವನಿಗೆ ರೂಪ ವಿಶೇಷ ಇದೆ ಧರ್ಮ ರೂಪದಲ್ಲಿ, ಹಾಗೆ ಮೃತ್ಯುದೇವತೆಯಾಗಿ. ಅಂದ್ರೆ ರಾಜ ವಾಸ್ತವವಾಗಿ ಅಗ್ನಿದೇವನಂತೆಯೂ ಹಾಗೆ ಭಯಂಕರ ಉರಿ. ಆದರೆ ಉಪಕಾರ ಆದರೆ ಏನು ಉಪಕಾರ ಮಾಡುತ್ತೆ. ಎಲ್ಲದಕ್ಕೂ ಬೇಕು. ಊಟೋಪಚಾರಗಳಿಗೆಲ್ಲ, ಯಜ್ಞಯಾಗಗಳಿಗೆಲ್ಲ ಇದ್ದಾಗೆ. ಅದೇ ಒಂದೊಮ್ಮೆ ಹಿಡಿಸಿಬಿಟ್ರೆ ಹಿಡಿದೋದ್ರೆ ಎಷ್ಟು ಅನರ್ಥ ಆಗುತ್ತೆ ನೋಡಿ. ಲಂಕೆ ಕತೆ ನಮಗೆ ಗೊತ್ತು ಹೇಗೆ ಅಂತ. ಹೀಗೆ ರಾಜ ಉರಿದರೆ ಸುಟ್ಟು ಉರಿದಾನು, ಮೆರೆದರೆ ಎಷ್ಟು ಮೆರೆಸ್ತೀಯ ಅಂತ ಹೇಳಿ ಆತನೇ ಹೇಳಿರುತ್ತಾನೆ. ಹಾಗಾಗಿ ರಾಜ ಒಂದೊಮ್ಮೆ ಕೋಪಗೊಂಡರೆ ಏನಾಗ್ತದೆ? ಅವನು ಎಲ್ಲರ ಪ್ರಾಣಕ್ಕೆ ಒಡೆಯನಾದ್ರಿಂದ ತೆಗೆದೇ ಬಿಟ್ಟಾನು ಅಂತ ಹೇಳಿ. ಮತ್ತೆ ರಾಜ ತಿಳಿಬೇಕಾದ್ದು ಒಳ್ಳೆಯದು ಕೆಟ್ಟದ್ದು ಎರಡನ್ನು. ಇವನಿಗೆ ಬೋಧೆ ಹೇಳುತ್ತಾನ ಅವನು ಕ್ಷಮದರ್ಶಿಗೆ. ಹಿತಾಹಿತಾಂಸ್ತು ಬುದ್ಧಿಯೇತಃ ಮಹಾ ಪರೋಕ್ಷ ಮತಿರ್ಭವ. ನೀನು ಯಾರೋ ಹೇಳಿದ್ದನ್ನು ಕೇಳಿ ಬದುಕಬೇಡ, ನಿನ್ನೆ ಪ್ರತ್ಯಕ್ಷ ನೋಡ್ಬೇಕು.
ನೀನೇ ಪ್ರತ್ಯಕ್ಷ ಗಮನಿಸಬೇಕು. ರಾಜ ಚಾರರಿದ್ದಾರೆ ಅಂತ ಹೇಳಿ ಅವರ ಮೇಲೆ ಪೂರ್ತಿ ವಿಶ್ವಾಸವನ್ನಿಟ್ರೆ ತೊಂದರೆ ಆಗ್ತದೆ. ಒಳ್ಳೆದು ಕೆಡುಕು ಎನ್ನುವುದರ ಬಗ್ಗೆ ನೀನು ನೋಡ್ಬೇಕು. ನೋಡೀಗ ನನ್ನ ಕಾಗೆ ಸತ್ತಿತು, ಅದರಿಂದ ನಾನು ಉಳಿದೆ. ಕಾಗೆ ನನ್ನನ್ನು ಉಳಿಸಿತು ಆ ಲೆಕ್ಕಾಚಾರದಲ್ಲಿ. ನಿನ್ನ ಒಳಗಿನ ಜನ ಇದ್ದಾರಲ್ಲ, ಅವರೇ ನಿನಗೆ ಮುಳು. ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅವನಿಗೆ ಅಂದ್ರೆ, ನಿನ್ನ ಕೊನೆಯನ್ನು ಕಾಣುವವರು ನಿನ್ನಲ್ಲಿದ್ದಾರೆ ಅಂತ ಹೇಳ್ತಾನೆ. ಆದಾನ ಪರಾಹ ಏವ ವಸಂತಿ ಭವತೋ ಗೃಹೆ. ಆದಾನ ಪರಾಹ, ಅವರು ಪಡೆಯುವವರು ನಿನ್ನಿಂದ ಸಂಬಳಕ್ಕೋ ಅಥವಾ ವೇತನಕ್ಕೋ ಸಂಭಾವನೆಗೂ ಇದ್ದವರು ಅಷ್ಟೇ ಅಲ್ಲದೆ ಕಸಿಯುವವರು ಸಹ ಆಗಿದ್ದಾರೆ ನಿನ್ನಿಂದ. ಅವರು ಪಡಿತಾರೆ, ಕದೀತಾರೆ, ನಿನ್ನ ಮನೆಯಲ್ಲೇ ಇದ್ದಾರೆ. ಮತ್ತೆ ಅಭೂತಿಗಾಮಾಹ ಭೂತಾನಂ, ನಿಮ್ಮೆಲ್ಲರ ಯಾರೆಲ್ಲರ ಐಶ್ವರ್ಯವನ್ನು ನುಂಗ್ಲಿಕ್ಕೆ ಬಂದವರು, ನಿಮ್ಮ ಎತ್ತರವನ್ನು ಬಯಸುವವರಲ್ಲವರು. ನಿಮ್ಗೆ 0 ಆಗಬೇಕು, ನಾವು ಮಾತ್ರ ಮೆರಿಬೇಕು ಅಂತ ಹೇಳುವವರು. ಇದು ಒಂದು ದೃಷ್ಟಿಯಿಂದ ನೋಡಿಕೊಂಡ್ರೆ ಕೌರವರು ಮತ್ತು ಪಾಂಡವರಲ್ಲಿದ್ದಾಗೆ. ಪಾಂಡವರದ್ದು ಪೂರ್ತಿ ನುಂಗಿ ಅವರನ್ನು 0 ಮಾಡಬೇಕು ಅಂತ ಹೊರಟವ ಕೌರವ ಅಲ್ವಾ. ಹಾಗಾಗಿ ನಿನ್ನ ಜನರೇ ಈಗ ನಿನ್ನಲ್ಲಿದ್ದುಕೊಂಡೇ ನಿನ್ನನ್ನು 0 ಮಾಡುತ್ತಾ ಇದ್ದಾರೆ. ಅದಕ್ಕೆ ನೀನು ಪ್ರತ್ಯಕ್ಷ ಗಮನಿಸಬೇಕು ಅಂತ ಹೇಳಿತ್ತು. ತಾದೃಶೈಹಿ ಮೇ ಅಭಿಸಂಧಿತನ್, ಅಂತವರು ಯಾರಿದ್ದಾರೆ ನಿನ್ನನ್ನೇ ಮುಗಿಸಲು ಹೊರಟವರೇ ನನ್ನನ್ನು ಮುಗಿಸಲು ಹೊರಟವರೀಗ. ನನ್ನ ಮೇಲೆ ಕೋಪ, ನನ್ನ ಮೇಲೆ ವೈರ ಅವರಿಗೆ ಅದುವೇ. ಹಾಗಾಗಿ ನನ್ನ ಕಾಗೆ ಹೋದತ್ತು. ಯೋವಾ ಭವದ್ ವಿನಾಶೇನ ರಾಜ್ಯಮಿಚ್ಛತಿ ಅನಂತರಂ. ಭವದ್ ವಿನಾಶೇನ, ನಿನ್ನ ಕೊನೆಯಿಂದಾಗಿ ಯಾರು ತಾವು ರಾಜ್ಯವನ್ನು ಪಡಿಬೇಕು ಅಂತ ಪಿತೂರಿ ನಡೆಸ್ತಾ ಇದ್ದಾರೆ, ಅದಕ್ಕೆ ಉಳಿದವರು ಸೇರಿಕೊಳ್ಳುತ್ತಾರೆ. ಅಂತರಿಗೆ ಅಭಿಸಂಧಾಯ, ಒಳಗಿನವರನ್ನೆಲ್ಲ ಸೇರಿಸಿಕೊಂಡು ಅರಮನೆ ಒಳಗೆ ನಿನ್ನನ್ನು ಮುಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ನನಗೂ ನಿನ್ನಿಷ್ಟದವ ಅಂತ ಹೇಳಿ ತೊಂದರೆ ಬಿದ್ದವರು. ಆದರೆ ರಾಜನ್ ಸಿದ್ಧತಿ ನಾಣ್ಯತ, ಅದೆಲ್ಲ ಆಗುವುದಿಲ್ಲ, ಬಿಡು. ಅದೆಲ್ಲ ಆಗಲಿಕ್ಕೆ ಬಿಡುವುದಿಲ್ಲ, ನಾವು ಆಗಬಾರದು ಸಹ. ಹಾಗಾಗಿ ಅವರು ನಿನ್ನನ್ನು ಮುಗಿಸಿ ಬೇರೆ ರಾಜ್ಯವನ್ನು ಅವರು ತಮಗೆ ಹಾಕೊಳ್ಳಿಕ್ಕೋಸ್ಕರ ನಿನ್ನ ಅರಮನೆಯಲ್ಲಿ ಇದ್ದವರೇ ತೈರ್ಹಿಮೇ ಸಂಧಿತ ಕಾಕ, ಅವರೇ ನನ್ನ ಕಾಗೆಗೆ ಬಾಣ ಪ್ರಯೋಗ ಮಾಡಿದ್ದರು. ಅದು ನನ್ನ ಮೇಲೆ ಬೀಳುವಾದದ್ದು. ಕಾಗೆ ನಿಪತಿತ ಪ್ರಭು, ನನ್ನ ಸಾವಿಗೆ ತಯಾರಾಗಿತ್ತು, ಅದು ಕಾಗೆಗೆ ಹೋಯಿತು. ನಾನು ಹೇಳು, ನನ್ನ ಸಂಹಾರಕ್ಕೆ ನಿಂತವರವರು. ಇದು ನನಗೆ ಗೊತ್ತಾಯಿತು. ನಾವು ಹೇಳುತ್ತಾನೆ, ದೃಷ್ಟಂ ಹ್ಯತನಮಯ ರಾಜನ್ ದಿವ್ಯ ತಪೋ ದೀರ್ಘೇನ ಚಕ್ಷುಷ ಅಂತ. ನಾನು ತಪಸ್ಸಿನ ಒಂದು ಕಣ್ಣಿನಿಂದ, ದೀರ್ಘವಾದ ತಪಸ್ಸಿನ ಆಲೋಚನೆಯ ಕಥೆಯಿಂದ ನಾನು ಅದನ್ನು ಕಂಡುಕೊಂಡೆ. ಇದು ನನ್ನ ಮೇಲಿನ ಸಂಹಾರದ ವ್ಯವಸ್ಥೆ. ಅದು ಕಾಗೆ, ನಾನು ಕಾಗೆಯಿಂದಾಗಿ ಬದುಕಿಕೊಂಡೆ ಆ ಲೆಕ್ಕಾಚಾರದಲ್ಲಿ. ಅದು ನನ್ನನ್ನು ಬದುಕಿಸಿಬಿಟ್ಟಿತು ಈ ಹಂತಗಳಲ್ಲಿ ವಿಶೇಷವಾಗಿ. ಹೀಗಾಗಿ ನಾನು ಅವರ ಮೇಲೆ ಎಲ್ಲ, ಆಗದವರ ಮೇಲೆಲ್ಲ ನಾನು ಜಿದ್ದು ಮಾಡ್ತಾ ಗಲಾಟೆ ಎಬ್ಬಿಸ್ತಾ ಪ್ರಯೋಜನ ಇಲ್ಲ. ರಾಜನಲ್ಲಿ ನಿಜವಾಗಿ ಬದುಕಿ ಉಳಿಬೇಕಾದ್ರೆ ಬಹಳ ಕಷ್ಟ ಇರ್ತದೆ. ಬೇರೆ ಎಲ್ಲ ದುರ್ಗಗಳನ್ನೆಲ್ಲ ದಾಟಿ ಬರಲಿಕ್ಕೆ ಬರ್ತದೆ. ಅಗ್ನಿನ ತಾಮಸಂ ದುರ್ಗಂ ನೋಭಿ ಅಪ್ಯಂಚ ಗಮ್ಯತೆ. ಒಂದೊಮ್ಮೆ ಕತ್ತಲು ದಾರಿಯಾಗಿದ್ರೆ ಅದನ್ನು ಬೆಂಕಿ ಹಿಡ್ಕೊಂಡು ಬಂದು ದಾಟಬಹುದು. ತಾಮಸ ದುರ್ಗ ನೋಡಿ, ಅದೊಂದು ದುರ್ಗ ಇತ್ತು. ರಾಜನಲ್ಲಿ ಬರಬೇಕಾದ್ರೆ ಗಿರಿ ದುರ್ಗ ಎಲ್ಲ ಇದ್ದಾಗೆ ಬೆಟ್ಟ ಅಡ್ಡ ಇರ್ತದೆ, ಅದನ್ನು ದಾಟಿ ಬರಬೇಕು. ಅದರ ಬಾಗಿಲು ಹಾಕಿರುತ್ತಾರೆ, ಅದರದ್ದು ಮಾಟೆದ್ದು ಅಥವಾ ಸುರಂಗದ್ದು, ಗುಹೆದ್ದು. ಅಂತ ಕಡೆಯಲ್ಲಿ ಆ ದಾರಿಯಲ್ಲಿ ಬರುವಾಗ ಕತ್ತಲಿ ಇರ್ತದೆ, ಕಾಣುವುದಿಲ್ಲ. ಬೆಂಕಿ ಹಿಡ್ಕೊಂಡು ಕತ್ತಲ ದುರ್ಗವನ್ನು ದಾಟಲಿಕ್ಕೆ ಬರ್ತದೆ. ಜಲದುರ್ಗ ಇರ್ತದೆ, ಅದನ್ನು ದೋಣಿಯಲ್ಲಿ ದಾಟಲಿಕ್ಕೆ ಬರ್ತದೆ. ಆದರೆ ರಾಜದುರ್ಗಾವತರಣೆ ನೋಪಾಯಂ ಪಂಡಿತ ಹವಿದು, ರಾಜನನ್ನು ದಾಟುವುದನ್ನು ಎಲ್ಲರೂ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ಸುಲಭ ಅಲ್ಲ. ನೋಡಿ, ಸೀತಾ ನದಿ ಅಂತ ಹೇಗೆ ಹೇಳ್ತಾನೆ. ಅದು ಯಾವ ಸೀತಾ ನದಿಯೋ ಗೊತ್ತಿಲ್ಲ ಹೇಳುವ ದೃಷ್ಟಾಂತ ಕೇಳಿಕೊಂಡ್ರೆ. ಸೀತಾ ನದಿಯ ಬಗ್ಗೆ ಕೌಸಲ ರಾಜ ಏನಿರುತ್ತದೋ ಹೇಗಿರ್ತದೋ
ಅಲ್ಲಿ ಹರಿಯತಕ್ಕಂತಹ ಒಂದು ಉತ್ತರದ ಎತ್ತರದಲ್ಲಿ ಹರಿಯತಕ್ಕಂಥ ನದಿ ಯಾವುದು? ಸೀತಾ ನದಿ. ಆ ಸೀತಾ ನದಿಗೆ ಒಂದು ಹೀಗೆ ಗಂಗೆಗೆ ಇನ್ನೊಂದು ಹೆಸರುಂಟಲ್ಲ, ಸೀತಾ, ಅಲಕ, ಭದ್ರಾನಂದ ಎಲ್ಲ ಹೆಸರುಂಟು ಅದಕ್ಕೆ, ಅನೇಕ ಕವಲುಗಳಲ್ಲಿ. ಅದರಿಂದ ಗಂಗೆ ಒಂದು ಕವಲು, ಅದು ಸೀತಾ ಕವಲು, ಅದು ಒಳ್ಳೆಯದು. ನಂದಿನಿ, ನಳಿನಿ, ಸೀತಾ, ಮಾಲತಿ, ಚಮಲಾಪಹ ಅಂತ ಬೆಳಿಗ್ಗೆದ್ದು ಗಂಗೆಯ ಬಗ್ಗೆ ಸ್ಮರಣೆ ಮಾಡಿದಾಗ ಸೀತಾ ನದಿಯನ್ನು ಕರೀತೇವೆ. ಇಲ್ಲಿ ಇವತ್ತಿನ ದಕ್ಷಿಣದ ಇಲ್ಲಿ ಹರಿಯತಕ್ಕಂಥ ಸೀತಾ ನದಿ ಅಲ್ಲ ಅದು. ಅಲ್ಲಿಯ ಗಂಗೆ, ಆ ಗಂಗೆಯ ಸೀತೆ ಇದ್ದಾಳಲ್ಲ, ಅವಳಲ್ಲಿ ದೋಣಿ ಕೆಲಸ ಮಾಡ್ತದ ಅಂತ ನೀವ? ಇಲ್ಲ. ಅಂದ್ರೆ ಗಂಗೆಯ ಭಯಂಕರವಾದ ಆವತ್ತಿನ ಪ್ರವಾಹ, ಅವ ಹೇಳುತ್ತಾನೆ ಋಷಿ, ಅದರಲ್ಲಿ ದೋಣಿ ಕೆಲಸ ಮಾಡುವುದಿಲ್ಲ. ಸೀತಾ ನದಿಯನ್ನು ದಾಟಲಿಕ್ಕೆ ಬರ್ತದ? ಆಗುವುದಿಲ್ಲ. ಅಲ್ಲಿ ದೋಣಿ ಕೆಲಸ ಮಾಡ್ತದ? ಇಲ್ಲ. ಹಾಗೆ ರಾಜನನ್ನು ದಾಟುವುದು, ಅವನನ್ನು ಬೀಳಿಸುವುದು ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲದ ವಿಷಯ ಅದು ಅಂತ. ಮತ್ತಿಲ್ಲಿ ನನಗೆ ಬಹಳಷ್ಟು ಕಷ್ಟ ಆಗ್ತದೆ. ನೇಹ ವಿಶ್ವಸಿತಂ ಶಕ್ಯಂ ಭವತಾಪಿ ಕುತೋಮಯ. ನಿನಗೆ ಇಲ್ಲಿ ಸಸೂತ್ರ ಬದುಕಲಿಕ್ಕೆ ಆಗುವುದಿಲ್ಲ ಗೊತ್ತಾ, ಅಂತ ಪರಿಸ್ಥಿತಿ ಆಗಿದೆ ಈಗ. ನಿನ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನಾನು ಬದುಕುವುದು ಹೇಗಿಲ್ಲ? ಬಂದು ಕೆಲವು ದಿನ ಆಯಿತು, ನಿನಗೆ ಮಾತಾಡಲಿಕ್ಕೆ ನಾನು ಇದ್ದು ಬಿಟ್ಟಿಲ್ಲಿ. ಹಾಗಾಗಿ ನಿನಗೇ ಸಾಯಿಸ್ಲಿಕ್ಕೆ ಹೊರಟಿದ್ದಾರೆ ಜನ, ನನ್ನನ್ನೇನು ಅಲ್ಲ. ನೀವು ಋಷಿಗಳೆಂಥದ್ದಿಲ್ಲಿ ವದೋಹಿಯೇ ಮಾತ್ರ ಸುಕೃತಃ ದುಷ್ಕೃತೋ ನತ್ತು ಸಂಶಯ. ಒಳ್ಳೆದು ಮಾಡಿದವರಿಗೆ ಇಲ್ಲಿ ಕೊಲೆಗಾರರಿದ್ದಾರೆ, ಇನ್ನು ಕೆಟ್ಟದ್ದು ಮಾಡಿದವರು ಉಳಿಸ್ತಾರ? ನಿಜವಾಗಿ ಅನ್ಯಾಯ ಅಲ್ಲ. ಕೆಟ್ಟವರನ್ನು ಕೊಲ್ಲಬೇಕು, ಒಳ್ಳೆಯವರನ್ನು ಉಳಿಸಬೇಕು. ಇಲ್ಲಿ ಆಗಲ್ಲ. ನಿನ್ನ ರಾಜ್ಯದಲ್ಲಿ, ನಿನ್ನ ಜನರಲ್ಲಿ, ನಿನ್ನಲ್ಲಿ, ಇಲ್ಲಿ ಒಳಗಡೆ ಒಳ್ಳೆಯವರನ್ನೇ ಮುಗಿಸುವವರಿದ್ದಾರೆ. ಇಲ್ಲಿ ನೀನು ಬಹಳ ಒಳ್ಳೆಯವನಿದ್ದಿ, ನಿನಗೇನು ಗೊತ್ತಾಗುತ್ತೆ ಅವರ ಧೂರ್ತತನ ಎಲ್ಲ. ನೀನು ಎಷ್ಟು ಒಳ್ಳೆಯವಾಗಿದ್ರೆ ಮಧು ಪ್ರಪಾತೋ ಹಿ ಭವಾನ್, ನೀನು ಕುಡಿಲಿಕ್ಕೆ ಕೊಟ್ಟ ಜೇನುತುಪ್ಪ ಇದ್ದ ಹಾಗೆ ಊಟದಲ್ಲಿ. ಮತ್ತು ಊಟ ಏನು? ಭೋಜನ ವಿಷ ಸಂಯುತ, ಊಟ ಪೂರ್ತಿ ವಿಷಮಯ. ಅವರೆಲ್ಲ ಮಂತ್ರಿ ಮಾಗದವರು, ಸುತ್ತಮುತ್ತಲಿನವರು, ಶ್ರೇಣಿಗಳು, ಇವರೆಲ್ಲ ಯಾರು ಕೇಳಿದರೆ ಅವರೆಲ್ಲ ವಿಷ ಜಂತುಗಳಿದ್ದಾಗಿದ್ದಾರೆ, ವಿಷ ಹಾಕಿದ ಊಟದಾಗಿ. ನೀನೊಂದು ಸಣ್ಣದಾದ ಚಂದವಾದ ಒಂದು ಪಾಯಸದ ಪಾತ್ರೆ, ಜೇನುತುಪ್ಪದ ಒಂದು ರಸ ಕುಡಿಲಿಕ್ಕೆ ಕೊಟ್ಟ ರಸವನ್ನು ನೀನಷ್ಟೇ, ಹೊರತು ಉಳಿದದ್ದೆಲ್ಲ ಹೇಸಿಗೆಳೆ ಇರುವುದು. ಅಸತಾಮಿವತೆ ಭಾವ ವರ್ತತೆ ನ ಸತಾಮಿವ. ನಿನ್ನ ಯೋಚನೆಗಳು ಎಲ್ಲ ಹಾಗೆ ಕೆಟ್ಟವರ ಮೇಲೆ ಇರುವಂತದ್ದು ಕಾಣ್ತದೆ, ನಿನಗೆ ಒಳ್ಳೆಯವರ ಮೇಲೆ ಇರತಕ್ಕದ್ದಾಗಿ ಕಾಣುತ್ತಾ ಇಲ್ಲ. ನಿನಗೆ ಅಭಿಪ್ರಾಯಗಳು ಚೆನ್ನಾಗಿಲ್ಲ ನಿನ್ನದು. ಹಾಗೆ ಅರ್ಥ ಆಗಿ ಹೋಗಿದೆ, ಪ್ರಭಾವದಲ್ಲಿ ನೀನಾಗಿ ಸೋತು ಬಿಟ್ಟಿದ್ದಿ. ಆಶೀ ವಿಷಯ ಪರಿವೃತ ಕೂಪಸ್ತಮಸಿ ಪಾರ್ಥಿವ. ಒಳ್ಳೆ ಬಾವಿ ನೀನು ಹೌದು, ಆದರೆ ಮುಟ್ಟುವಾಗಿಲ್ಲ, ಎತ್ತುವಾಗಿಲ್ಲ, ಇಳಿವಾಗಿಲ್ಲ, ತೆಗೆಯುವಾಗಿಲ್ಲ. ಯಾಕೆಂದ್ರೆ ಪೂರ್ತಿ ಹಾವುಗಳು ತುಂಬಿವೆ. ಹಾವುಗಳು ತುಂಬಿದ, ವಿಷಜಂತುಗಳು ತುಂಬಿದ ಬಾವಿಯಂತೆ, ನೋಡುವಂತೆ ಇಲ್ಲ, ಭಯಾನಕವಾಗಿರ್ತದೆ. ಆ ನಮನಿ ಉಪಕಾರಕ್ಕೆ ಬಾರದ ಒಂದು ಬಾವಿಯ ಹಾಗೆ ಆಗಿ ಹೋಗ್ತೀಯ ನೀನು, ಆಗಿ. ಇನ್ನು ಹೇಳ್ತಾನೆ ದೃಷ್ಟಾಂತಗಳು. ಮತ್ತೊಂದು ನದಿ ಹೇಳ್ತಾನೆ. ಈ ಪಾಠವನ್ನು ಶಬ್ದ ವ್ಯತ್ಯಾಸ ಮಾಡಿದ್ದಾರೆ ಇರಲಿ, ಆದ್ರೆ ಸೀತಾ ನದಿಯನ್ನು ಹೇಳಿದ್ರಿಂದ ಇದು ಒಂದು ಕತೆ. ದುರ್ಗತೀರ್ಥ, ಬೃಹತ್ಕೂಲ, ಕಾವೇರಿ, ಚೋರ ಸಂಯುತ ಅಂತ. ನೀನು ಒಳ್ಳೆಯ ಮಧುರವಾದ ನೀರು, ಅದು ನೀನು ನದಿಯಲ್ಲಿ ಚಂದ ನೀರಿದೆ, ಆದ್ರೆ ತೆಗೆಯುವ ಅಂದ್ರೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಬಾಯಾರಿಕೆ ಆದವನಿಗೆ ಬೇಕು ಅಂದಾಗ ಬೊಗಿಸೆ ಹಾಕುವಂತಿಲ್ಲ, ಮತ್ತೆ ದಡದಲ್ಲಿ ಇಳಿಯುವಂತಿಲ್ಲ. ಬೃಹತ್ಕೂಲ ಸಾಧ್ಯವೇ ಇಲ್ಲ, ಇಳಿಯುವಾಗಿಲ್ಲ. ಹರಿಯುವ ನೀರಿನ ರಭಸ. ಮತ್ತೆ ನೋಡಿದ್ರೆ ಸುತ್ತಮುತ್ತಲು ಕಳ್ಳಕಾಕರು ಕೂತಿದ್ದಾರೆ, ಬಿಡಾರ. ಇನ್ನೆಂತ ಮಾಡುದು? ಹಾಗಾಗಿದೆ ಅಂತಾನೆ. ಯಾವುದು? ಕಾವೇರಿ ಅಂತ ನೋಡಿ, ಇಲ್ಲಿ ಒಂದು ಕಾವೇರಿ ಉಂಟು, ಇದು ಅಲ್ಲಿಯೇ ಕಾವೇರಿ ಯಾವುದು? ಇದನ್ನೆಲ್ಲ ಬೇರೆ ವೇತ್ರ, ಇದನ್ನು ಚೋರ ಸಂಯುತ ಇದ್ದಲ್ಲಿ ವೇತ್ರ ಸಂಯುತ ಅಂತಾರೆ. ವೇತ್ರ ಅಂದ್ರೆ ಬೆತ್ತ, ಕರೀರ, ವೇತ್ರ ಸಂಯುತ ಅಂತೇಳಿ ಹುಲ್ಲು, ಮೊಂಡು, ಜೊಲ್ಲು ಎಲ್ಲ ತುಂಬಿದ್ರಿಂದ ನದಿ ನೀರು ಕುಡಿಲಿಕ್ಕೆ ಬರ್ತಾ ಇಲ್ಲ ಅಂತ ಅದರ ದುರ್ಗಮತೆಯನ್ನು ಹೇಳಿಕೊಟ್ಟಿದ್ದಾರೆ. ಯಾವ ನದಿ ಅಂತ ಹೇಳದೆ ಎಲ್ಲಾ ನದಿಗಳಿಗೂ ಅನ್ವಯ ಮಾಡಿಕೊಳ್ಳುವ ಹಾಗೆ ಮಾಡಿದ್ದಾರೆ ಅವರು ವಾಸ್ತವವಾಗಿ. ಏನಲ್ಲಿ ಪರವಾಗಿಲ್ಲ. ಆದ್ರೆ ಇಲ್ಲಿ ಹೇಳುವಾಗ ಕಾವೇರಿ ಅಂತ, ಅಲ್ಲಿ ಕಾವೇರಿ ಇದ್ದಿರಬಹುದು. ಇಲ್ಲ ಅಂತಾದ್ರೆ ಬಹಳ ಒಳ್ಳೆ ನೀರಿದ್ರೂ ಕುಡಿಯಲಾಗದ ಪರಿಸ್ಥಿತಿ. ನೀನು ಒಳ್ಳೆ ನೀರಿನಂತೆ ಇದ್ದೆ, ಅವರೆಲ್ಲ ದುರ್ಗಮವಾದ ನದಿಗಳಾಗಿ ಹೋಗಿದ್ದಾರೆ ಅಂತ. ಇನ್ನೂ ದೃಷ್ಟಾಂತ ಕೊಡ್ತಾರೆ, ಬಹಳ ಚೆನ್ನಾಗಿದೆ. ನಾನು ಹೇಳಿದ್ದಲ್ಲ, ವೇದವ್ಯಾಸರ ಈ ಉಪಮಾ ಪರಂಪರೆ, ಮಾಲೋಪಮೆಗಳು ಬಹಳ ಚೆನ್ನಾಗಿವೆ.
ಸ್ವಗೃದ್ರ ಗೋಮಾಯು ಯುತಃ ಅಂತಾನೆ. ರಾಜಹಂಸ ಸಮಹ ಅಸಿ. ನೀನು ಹೇಗಿದ್ದಿ ಕೇಳಿದ್ರೆ ನೀನು ರಾಜಹಂಸ, ನೀನು ರಾಜನೇ ತಾನೆ. ಹಂಸ, ರಾಜಹಂಸ ಅಂದ್ರೆ ಬಹಳ ಚೆನ್ನಾಗಿರುತ್ತೆ, ಅತ್ಯಂತ ವಿಚಿತ್ರವಾದ ವಿಹಾರ ಅದರದ್ದು, ಶುದ್ಧವಾದ ನೀರಿನಲ್ಲಿ ಮಾತ್ರವೇ ಅದು ವಿಹಾರ ಮಾಡುವಂಥದ್ದು, ಬಹಳ ಅದ್ದೂರಿಯಾಗಿ ಬಹಳ ಚಂದವಾಗಿ ಬಿಳಿಯಾಗಿ ಕಾಣ್ತದೆ. ಹಾಗೆ ನೀನು ಶುದ್ಧ ಒಳ್ಳೆ ವಿಹಾರಿ. ಆದ್ರೆ ನಿನ್ನ ಸುತ್ತಮುತ್ತಲವರು ಹೇಗಿದ್ದಾರೆ ಹೇಳಿದ್ರೆ ಶ್ವಗೃದ್ರ ಗೋಮಾಯುತಃ. ನೀನು ಸುತ್ತಮುತ್ತಲಿನವರು ನಿನಗೆ ನಾಯಿಗಳು ಸೇರಿಕೊಂಡದ್ದು. ಗೃದ್ರ ವಿಚಿತ್ರವಾದಂತಹ ಹದ್ದುಗಳು, ರಣಹದ್ದುಗಳಂತದ್ದು. ಮತ್ತೆ ಗೋಮಾಯು ನರಿ, ಅವರೆಲ್ಲ ನರಿಗಳಂತೆ, ಹದ್ದುಗಳಂತೆ. ಹದ್ದಿನ ಒಂದು ವಿಚಿತ್ರ ಏನು ಕೇಳಿದ್ರೆ ಹೆಣದ ಮೇಲೆ ಹಾರುವಂಥದ್ದು ಅದರ ಪ್ರವೃತ್ತಿ. ಈ ಗೋಮಾಯು ಹಾಗೆ, ಇನ್ನೊಂದರ ಬೇಟೆಯ ಮೇಲೆ ಬಾಯಿ ಹಾಕ್ತದೆ, ನಾಯು ಹಾಗೆ. ಹಾಗಾಗಿ ಸ್ವಂತ ಪರಾಕ್ರಮ ಇಲ್ಲದ ಹೇಡಿಗಳವುಗಳು, ಆದ್ರೆ ಕಿತ್ತು ತಿನ್ನತಕ್ಕಂತಹ ವಿಚಿತ್ರ ಪ್ರಾಣಿಗಳು. ನೀನು ಒಳ್ಳೆಯ ರಾಜಹಂಸ ಇದ್ದಿ ವಿಹಾರ ಸರೋವರದಲ್ಲಿ, ಆದ್ರೆ ಅವುಗಳೆಲ್ಲ ಎಂತ ಹೇಡಿಗಳಿದ್ದಾವೆ, ಹೇಸಿಗಳಿದ್ದಾವೆ. ದೊಡ್ಡ ದೊಡ್ಡ ಮರ, ಅದಕ್ಕೆ ಹಿಡಿದ ಬೆಂಕಿಯಂತೆ ಆಗ್ತಾ ಉಂಟು ಇವತ್ತು ನೋಡಿದ್ರೆ. ಒಳ್ಳೆ ರಾಜ್ಯ, ಅದರಲ್ಲಿ ಬೆಂಕಿ ಹಿಡಿದು ನೋಡಿ, ಮರದಲ್ಲಿ ಬೆಂಕಿ ಹಿಡಿದ್ರೆ ಆ ಬೆಂಕಿಗೆ ಉರುವಲಿ ಯಾವುದು? ಅದೇ ಮರ. ನೋಡಿ, ಮರ ಕೆಲವೊಮ್ಮೆ ತಿಕ್ಕಿಕೊಂಡು ಘರ್ಷಣೆಯಲ್ಲಿ ಗೆಲ್ಲು ಘರ್ಷಣೆಯಲ್ಲಿ ಬೆಂಕಿ ಹೇಳುತ್ತದೆ. ಒಣಗಿದ ಕಡ್ಡಿಗೆ ಸಿಕ್ಕಿ ಮತ್ತೆ ಹಸಿ ಮರವೇ, ಹಸು ದೊಡ್ಡ ಮರ, ಆ ಮರದಲ್ಲಿ ಹುಟ್ಟಿದ ಬೆಂಕಿ ಆ ಮರವನ್ನೇ ಇಂಧನ ಮಾಡಿಕೊಳ್ಳುತ್ತದೆ. ಹಾಗಾಗಿದೆ ರಾಜ್ಯದಲ್ಲಿ ಹುಟ್ಟಿದ ನಿನ್ನ ಪರಿವಾರದವರು ಇಡೀ ರಾಜ್ಯವನ್ನೇ ನುಂಗುತ್ತಾ ಇದ್ದಾರೆ. ಮರಕ್ಕೆ ಹಿಡಿದ ಬೆಂಕಿಯಂತೆ ಕಾಣುತ್ತಾ ಉಂಟು ಪರಿಸ್ಥಿತಿ ಅಂತಾನೆ. ತಥೋಪಮಾಹ ಅಮಾತ್ಯಾಸ್ತೆ ರಾಜನ್ ತಾನ್ ಪರಿಶೋಧಯ. ಇಂಥವರು ನಿನ್ನ ಭೃತ್ಯರೆಲ್ಲ ಇದ್ದಾರೆ, ಮಂತ್ರಿ ವರ್ಗದವರಿದ್ದಾರೆ, ಅವರನ್ನು ಸ್ವಲ್ಪ ಹೊರಗೆ ಹಾಕಿ ಬಿಡು ನೋಡು, ಶುದ್ಧ ಮಾಡಿಕೊ ನೋಡುವ ಅವರನ್ನು ಬಿಟ್ಟುಕೊಂಡು ಅಂತ ಹೇಳುತ್ತಾನೆ. ಯಾಕೆಂದ್ರೆ ನಿನ್ನದೇ ಊಟ ಮಾಡಿದವರಲ್ವ, ನಿನ್ನದೇ ಪ್ರಜೆಗಳಾಗಿ ನಿಂತವರಲ್ಲ ಅವರು. ಪರಿಪಾಲಿತ ಅಂತ ಭವಂತಂ ಪರ್ಯವಜ್ಞಾಯ ಜಿಘಾಂಸಂತಿ ಭವತ್ ಪ್ರಿಯಂ. ನಿನ್ನನ್ನು ಕಡೆಗಣಿಸಿ ಲೆಕ್ಕಕ್ಕಿಡದೆ ನಿನ್ನಿಷ್ಟನಾದ ನನ್ನನ್ನು ತೆಗಿತಾರವರೀಗ. ಸಂಚು ಉಳಿದ್ದ ನಿನಗಿಷ್ಟ ಅಲ್ಲ ನಾನು ಅಷ್ಟೇ, ಮತ್ತೆಂತ ಇಲ್ಲ, ಕಾರಣ ಇಷ್ಟ. ಹಾಗಾಗಿ ಇದು ತ್ವಯಾಚೈವ ಕೃತಾರಾಜನ್ ಭವತಾ ಪರಿಪಾಲಿತ, ಇದು ನೀನೇ ಮಾಡಿದ್ದು. ಅವರನ್ನು ಒಳ್ಳೆಯ ಲೆಕ್ಕದಲ್ಲಿ ಸೇರಿಸಿಕೊಂಡು ನಿನಗೆ ಯಾರಾದರೂ ಸಹಾಯ ಮಾಡ್ತಾರೆ, ಅವರ ವಿಷಯವನ್ನು ಯಾರಾದರೂ ತಿಳಿಸಿಕೊಡ್ತಾರಾದ್ರೆ ನೀನೇ ಸಾಕಿದವರು, ನೀನೇ ಊಟ ಮಾಡಿದವರು ನಿನ್ನನ್ನೇ ಮುಗಿಸ್ಲಿಕ್ಕೆ ತಯಾರಾಗ್ತಾರೆ, ನಿನಗೆ ಬೇಕಾದವನು ತೆಗಿಲಿಕ್ಕೆ. ಇಲ್ಲಿ ನಾನು ತುಂಬಾ ತುಂಬಾ ಸಂಶಯದಿಂದ, ಜಾಗ್ರತೆಯಿಂದ ಲೆಕ್ಕಾಚಾರ ಮಾಡಿ ಕೂತದ್ದು ಇರುವುದು. ಉಷಿತಂ ಶಂಕಮಾನೇನ, ನಾನೀಗ ಹೊರಡ್ತೇನೆ, ನನಗೆ ಬೇಡ, ಆಶ್ರಮಕ್ಕೆ ಹೋಗ್ತೇನೆ. ನೀನೆಷ್ಟು ಜಿತೇಂದ್ರಿಯನಿದ್ದಿ, ನೀನು ಯಾವ ಶತ್ರುಗಳದೆಲ್ಲ ಗೆದ್ದುಕೊಳ್ಳುತ್ತಾ ಇದ್ದಿ, ನಿನಗೆಷ್ಟು ಶತ್ರುಗಳು ನೀನು ದೂರ ಮಾಡಿಕೊಂಡು ಬದುಕ್ತಾ ಇದ್ದೀನಿ ನೋಡ್ಲಿಕ್ಕೋಸ್ಕರ ನಾನು ಬಂದವ. ನಾನೀಗ ಬಹಳ ಸಂಶಯಿತನಾಗಿ ಬದುಕ್ತಾ ಇದ್ದೇನೆ. ಪ್ರಮಾದಂ ಪರಿರಕ್ಷದ, ಏನು ಹೆಚ್ಚು ಕಮ್ಮಿ ಆಗದಂತೆ, ನನ್ನಿಂದ ತಪ್ಪಿಕೊಳ್ಳಿಸಿ ಅಲ್ಲದಂತೆ. ಹೇಗೆ ಅಂತಃಸರ್ಪ ಇವಾಗಾರೆ ವೀರಪತ್ನ್ಯ ಇವ ಆಲಯೇ, ಮನೆಯೊಳಗೆ ಹಾವು ಹೇಗೆ ಅಡಗಿ ಕೂತ್ಕೊಳ್ಳುತ್ತದೆ ನೋಡಿ, ಸದ್ದಾದ ತಕ್ಷಣ ತಾನು ಕಾಣದಂತೆ ಎಷ್ಟು ಎಡೆ ಉಂಟು ಅಂತ ನೋಡಿಕೊಂಡು ಹೋಗ್ತದಲ್ಲ, ಹಾಗೆ ನಾನು ಆದಷ್ಟು ಎಡೆ ಮಾಡಿಕೊಂಡು ಹಾವು ಒಳಗೆ ಸೇರಿಕೊಂಡು ಬದುಕಲಿಕ್ಕೆ ಹವಣಿಸಿದಂತೆ ನಾನು ಬಹಳ ಕಷ್ಟದಲ್ಲಿ ಈಗ ಇದ್ದೇನೆ. ವೀರಪತ್ನಿಯ ಇವಾಲೆ, ಅವಳು ವೀರಪತ್ನಿ, ಅವಳು ತಾನು ಆ ಆಲಯದಲ್ಲಿ ವೀರನ ಹೆಂಡತಿಯಾದವಳು. ಕಾದಾಟದಲ್ಲಿ ವೀರ ನಡೆದುಕೊಂಡಾಗ ಶತ್ರುಗಳು ಯಾವ ಹೊತ್ತಿನಲ್ಲಿಯೂ ಆಕ್ರಮಣ ಮಾಡಿಕೊಂಡು ಎಳೆದೊಯ್ದಾರಲ್ಲ, ಅದರೊಳು ಹೇಗೆ ಅಡಗಿ ಕೂತಿರ್ತಾಳೆ, ವೇಷ ಮರೆಸಿ ಇರುತ್ತಾಳೆ, ಕತ್ತಿ ಹಿಡಿದು ನಿಂತಿರುತ್ತಾಳೆ, ರೆಡಿಯಾಗಿರುತ್ತಾಳೆ. ಹಾಗೆ ಇದು ವೀರಪತ್ನಿಯ ಕತೆ. ಅವಳು ಹೋರಾಟಕ್ಕೆ ಗಂಡ ಹೋರಾಟಕ್ಕೆ ಹೋಗಿರುತ್ತಾನೆ, ಹೋರಾಟ ಎಲ್ಲಿಯೂ ಆಗಿರುತ್ತದೆ, ಅರಮನೆ ಆಗಿರ್ತಾಳೆ ಆಕೆ. ಯಾವ ಹೊತ್ತಿನಲ್ಲಿಯೂ ತನ್ನ ಗಂಡ ಸತ್ತ ವಿಷಯ ಆಗ್ಬೋದು. ಆಗ ಗಂಡ ಸತ್ತದ್ದ ಸುದ್ದಿ ಯಾರು ಹೇಳುವುದಿಲ್ಲ. ಒಳಗಿದ್ದವರೆಲ್ಲ ಹೋರಾಟದಲ್ಲಿ ಇರ್ತಾರೆ, ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕೊನೆ ಹೊತ್ತು ಆಗ್ತಾರೆ, ಮುತ್ತಿಗೆ ಹಾಕ್ತಾರೆ, ಎಲ್ಲಿಯೋ ಒಂದು ಕಡೆ, ಎಷ್ಟು ಹೊತ್ತಾಗಿರ್ಬೋದು. ಆದ್ರೆ ಗೊತ್ತಿರ್ತದೆ ಅವರಿಗೆ, ಕೊಂದವರಿಗೆ. ಇತ್ತ ಪಿತೂರಿ ಮಾಡ್ಲಿಕ್ಕೆ ಅರಮನೆಯೊಳಗೆ ಬಂದವನ ರಾಜಾವಾಸಗಳನ್ನೆಲ್ಲ ನುಗ್ಗಿ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಹೆಂಡತಿಯರನ್ನೆಲ್ಲ ದೋಚುವ ಕತೆ.
ನೋಡಿ, ಈಗಾಗಲೇ ಕೌರವರ ಅವಸಾನ ಆದಾಗ ನಾವು ಕತೆ ಕೇಳಿದ್ದೆವು. ಸಂಜಯ ಎಷ್ಟು ಮುತುವರ್ಜಿ ವಹಿಸಿ ದುರ್ಯೋಧನಾದಿಗಳ ಏನೆಲ್ಲ ಅಲ್ಲಿದ್ದಾರೆ, ಡೇರೆಯಲ್ಲಿ ಬಂದು ಕೂತವರು ಹೆಂಗಳೆಯರು, ಅವರನ್ನೆಲ್ಲ ಸಂಜೆ ಹೊತ್ತಿನಲ್ಲಿ, ದುರ್ಯೋಧನ ಸತ್ತ ನಂತರದ ಹೊತ್ತಿನಲ್ಲಿ ಸಂಜೆಯ ಹೋಗಿ ಅವರನ್ನೆಲ್ಲ ಮುಟ್ಟಿಸಿ ಬಂದ ಧೃತರಾಷ್ಟ್ರನಲ್ಲಿ ಹಸ್ತಿನಪುರಕ್ಕೆ ಕುರುಕ್ಷೇತ್ರದಿಂದ ಸೇಫ್ಟಿಯಾಗಿ ಕೇಳಿಕೊಂಡು ಧರ್ಮರಾಜನಲ್ಲಿ ಹೋಗಿ ಹೇಳಿ, ಅಲ್ಲಿ ಬಂದಾಗಲೂ ವಿದುರೆಲ್ಲ ಕೇಳುತ್ತಾರೆ, ಏನು ಒಬ್ಬರೇ ಬಂದಿಯಾ ಧರ್ಮರಾಜ ಇಲ್ಲಿ ಅಲ್ಲ ಅಂತ. ಇರಲಿ, ಹಾಗೆ ವಾಸ್ತವವಾಗಿ ರಕ್ಷಣೆ ಮಾಡುವವರು ಬೇಕು. ಹಾಗೆ ಹೋರಾಟ ದಂಗಳದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಇಲ್ಲಿ ಆಕೆ ವೇಷ ಮರೆಸಿರ್ತಾಳೆ, ರಾಜಭಾರಿ ಯಾರು ಗೊತ್ತಾಗುವುದಿಲ್ಲ, ಕೆಲಸದವರಂತೆ ಇರ್ತಾರೆ. ಹೇಗೆ ಸುಭದ್ರೆ ನೋಡಿ ಗೊಲ್ಲತಿಯರ ಜೊತೆಯಲ್ಲಿ ಒಳಗೆ ಬಂದಿಲ್ವಾ ಇಂದ್ರಪ್ರಸ್ಥಕ್ಕೆ ಬಂದಾಗ, ಅದರಂತೆ ಇವನೇ ಮಾಡಿಕೊಂಡದ್ದು, ಅರ್ಜುನನೇ ಹೇಳಿಕೊಂಡದ್ದು. ಹಾಗೆ ಇವಳು ಯಾವುದೋ ವೇಷಗಳಲ್ಲಿ ಯಾವುದೋ ಮಂದೆಯಲ್ಲಿ ಸೇರಿಕೊಂಡು ಹೋಗ್ತಾಳೆ. ಕೆಲವೊಮ್ಮೆ ಸಣ್ಣ ರಾಜಕುಮಾರ ಇರ್ತಾನೆ, ಅವನನ್ನು ರಕ್ಷಣೆ ಮಾಡಲಿಕ್ಕೆ ಯಾವುದೋ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾಳೆ, ಮತ್ತೆ ಎತ್ತಿ ಕಟ್ಟಿ ರಾಜ್ಯವನ್ನು ಮತ್ತೆ ಪಡಿತಾಳೆ. ಅವಳು ತನ್ನ ಹತ್ತಿರದಲ್ಲಿ ಬಂದ್ರೆ ಕೈಯಲ್ಲಿ ಹರಿತವಾದ ಆಯುಧಗಳನ್ನು ಹಿಡಿದಿರ್ತಾಳೆ, ಅಟ್ಟಿಸಿಕೊಂಡು ಬಂದರೆ ಎಸೆದು ಓಡ್ತಾಳೆ ಅವಳು ಅಂತ ಕೆಲವರನ್ನು. ಈ ರೀತಿಯಾಗಿ ವೀರಪತ್ನಿಯ ಯಥ ಆಲಯೇ ಇವಾಲಯೇ. ಹಾಗೆ ನಾನು ಈ ಅರಮನೆಯಲ್ಲಿ ಒಂದು ಜಾಗ್ರತೆಯಿಂದ ಇಷ್ಟು ಸಮಯ ಬದುಕ್ತಾ ಇದ್ದೇನೆ. ನಾನು ಹೋಗ್ತೇನೆ. ನನಗೆ ಇಷ್ಟವಾದದ್ದೇನು ಕೇಳಿದ್ರೆ, ನಿನ್ನ ಚಾಳಿ ನೋಡಬೇಕು ನಾನು ಅಂತ, ನೀನು ಹೇಗಿದ್ದಿ ಅಂತ ಸರಿ ಮಾಡಬೇಕು, ತಿಳ್ಕೊಳ್ಬೇಕು ಅಂದವ. ಶೀಲಂ ಜಿಜ್ಞಾಸಮಾನೇನ ರಾಜ್ಞ ಸಾಹಸ ಜೀವಿನ. ನಿನ್ನ ನೋಡಿದ್ರೆ ನೀನು ಬಹಳ ಕಷ್ಟದಲ್ಲಿ ಬದುಕ್ತಿ ಗೊತ್ತಾಗ್ತದೆ. ನೀನು ದೊಡ್ಡ ಸಾಹಸ ಜೀವನಕ್ಕೆ ಮಾಡಿಕೊಂಡಾಗಿ ಉಂಟು. ಬದುಕಲಿಕ್ಕೆ ನೀನು ಬಹಳಷ್ಟು ದೊಡ್ಡ ಸಾಹಸ ಮಾಡ್ತಾ ಇದ್ದಾಗೆ ಕಾಣ್ತದೆ ನನಗೆ. ಇಂಥ ವಿಚಿತ್ರವಾದಂತಹ ಜನರ ಜೊತೆಯಲ್ಲಿ ಕೂತದ್ದು ನೋಡಿದ್ರೆ, ನಿನ್ನನ್ನೇ ಮುಗಿಸುವವರು ಕಾಯ್ತಾ ಇದ್ದಾರೆ ಅಂದ್ರೆ ಎಷ್ಟು ಆಶ್ಚರ್ಯ. ನಿನ್ನ ಸ್ವಭಾವ ಅರ್ಥ ಆಗ್ತಾ ಇಲ್ಲ ನೋಡು, ಹೇಗಿದಿ. ಕಷ್ಟಿ ದೇಶಾಂ ಪ್ರಿಯ ರಾಜ. ನಾನು ನೋಡ್ಲಿಕ್ಕೆ ಬಂದದ್ದಾಗೆ ನಿನಗೆ ಪ್ರಜೆಗಳು ಇಷ್ಟ ಆಗಿದ್ದಾರಾ, ಅಥವಾ ನೀನು ಕಷ್ಟಿತ್ ರಾಜ್ಞಾ ಪ್ರಿಯ ಪ್ರಜಾ, ನಿನಗೆ ಪ್ರಜೆಗಳು ಇಷ್ಟ ಆಗಿದ್ದಾರಾ, ನೀನು ಪ್ರಜೆಗೆ ಇಷ್ಟ ಆಗಿದ್ಯಾ, ಎರಡು ಬೇಕಾಗ್ತದೆ. ಇದು ನೋಡ್ಬೇಕು. ಪ್ರಜೆಗಳು ನಿನ್ನನ್ನು ಬಯಸ್ತಾ ಇದ್ದಾರೆ. ಪ್ರಜೆಗಳಲ್ಲಿ ಮಂತ್ರಿ ಮಾಗದರು ಒಳಗಿನವರು ಸೇರ್ತಾರೆ, ನೀನು ಅವರನ್ನು ಪ್ರೀತಿಸ್ತಾ ಇದ್ಯಾ, ಬೇಕಾದಾಗಿದ್ಯಾ. ಅವರ ಮೇಲೆಲ್ಲ ಒಳ್ಳೆಯ ರೀತಿಯಿಂದ ಇದ್ದವ ನೀನು, ನಿನ್ನ ಮೇಲೆ ಪೂರವರ ಹಾಗೆ ಸಾಧಿಸ್ತಾ ಇದ್ದನ್ನು ನನಗೆ ನೋಡುವಾಗ, ನಿನ್ನ ಪರಿಸ್ಥಿತಿ ನೋಡುವಾಗ. ತಸ್ಸೆಮೇ ರೋಚತೆ ರಾಜನ್ ಕ್ಷುದಿತಸ್ಯೇವ ಭೋಜನ. ಹಸಿದವನಿಗೆ ಊಟ ಹಾಕಿದಾಗೆ ಉಂಟು ನಿನ್ನ ಕತೆ ನೋಡಿದ್ರು. ಬೇಕು, ಊಟ ಬೇಕೆ, ಹಸಿದವನಿಗೆ ಊಟ ಬೇಕೆ. ಆದ್ರೆ ಮಂತ್ರಿಗಳನ್ನು ನೋಡಿದಾಗ ಅಮಾತ್ಯಾಯೇ ಹಮಾತ್ಯಾಮೇ ನರೋಚಂತೆ ವಿತೃಷ್ಟಸ್ಯ ದೋದಕ. ನಿನ್ನನ್ನು ನೋಡಿದಾಗ ನನಗೆ ಹಸಿವಾದವನಿಗೆ ಊಟದ ಹಾಗೆ ಆಯ್ತು, ಬೇಕು ಆಗ್ತದೆ. ನಿನ್ನ ಮಂತ್ರಿ ಮಾಗದರನ್ನೆಲ್ಲ ನೋಡಿದಾಗ ಪರಿಚಾರಕರು ಹೇಗಿದ್ದಾರೆ ಹೇಳಿದ್ರೆ ಅವೆಲ್ಲ ವಿತೃಷ್ಟಸ್ಯ ದೋದಕ. ಬಾಯಾರಿಕೆ ಆಗದವನಿಗೆ ನೀರು ಕೊಟ್ಟಾಗ ಕುಡಿಯುವುದೇ ಇಲ್ಲ ಎಂತ. ನೀರು ಕುಡಿದು ಬಂದವನಿಗೆ ನೀರು ಬೇಡ ಆದವನಿಗೆ ನೀರು ಕುಡಿ ಶಿ ಅದು ಗುಳುಗುಳಾಗ್ತದೆ ಬೇರೆ. ಹೌದು, ಅಲ್ಲ. ಬಾಯಾರಿಗೆ ಇಲ್ಲದವನಿಗೆ ನೀರಿನ ಉಪಚಾರ ಮಾಡಿದಾಗ ಆಗ್ತದೆ. ಅವರೆಲ್ಲ ಹಾಗೆ ಉಂಟು, ಅವರೆಲ್ಲ ಬಂಜರಾದವರೇ, ತುಂಬಿಕೊಂಡವರೇ, ಅವರಿಗೇನು ಬೇಡ. ನಿನಗೆ ಹಸಿವೆ ಆಗಿದೆ, ನಿನಗೆ ಬೇಕು ಪ್ರೊಟೆಕ್ಷನ್ ಆಗಲಿ, ವ್ಯವಸ್ಥೆ ಆಗಲಿ, ಎಲ್ಲವೂ. ಅವು ದುಡ್ಡು ಆಗಲಿ, ದೇಶದ ಉದ್ಧಾರಕ್ಕಾಗಿ. ಅವರಿಗೆಲ್ಲ ಬೇಡ, ಎಲ್ಲ ಮಾಡಿಕೊಂಡಿದ್ದಾರೆ, ಅವರು ತುಂಬಿ ಬಿಟ್ಟಿದ್ದಾರೆ, ಎಲ್ಲ ಪಡೆದು ನಿಂತಿದ್ದಾರೆ ಅಂತ ಹೇಳ್ತಾನೆ. ಭವತೋರ್ಥ ಕೃತಿತ್ಯೇವಂ ಮೈತೆ ದೋಷಮಾದದ್ದು. ನಿನಗೆ ನಾನು ಒಳ್ಳೆದು ಮಾಡಿದೆ, ಸಂಪತ್ತನ್ನು ವಿನಿಯೋಗಿಸಿಕೊಳ್ಳಲಿಕ್ಕೆ ಇರುವಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಹೇಳಿಕೊಟ್ಟೆ, ದುಡ್ಡು ಕೊಳ್ಳೆಯವರನ್ನು ತಿಳಿಸಿಬಿಟ್ಟು ನಿನ್ನ ದುಡ್ಡಿಗೆ ನಾನೊಂದು ರಕ್ಷಣೆ ಮಾಡಿದೆ, ನಿನಗೆ ಅದ್ರ ಸಂಪತ್ತು ಉಳಿಯಿತಲ್ಲ ಅಂತ ಹೇಳಿಕೊಂಡೇ ಅಷ್ಟಕ್ಕೋಸ್ಕರ ನನ್ನ ಮೇಲೆ ಅವರು ಮುಗಿದು ಬಿದ್ದಿದ್ದಾರೆ ನೋಡು. ನಿನಗೆ ನಿನ್ನ ಸಂಪತ್ತು ಉಳಿಯುವಂತೆ ಮಾಡಿದ ನನಗೆ ನಿನ್ನ ಜನರು ಹೊಡಿಲಿಕ್ಕೆ ನೋಡಿದ್ದಾರೆ ನೋಡು, ಸಾಯಿಸ್ಲಿಕ್ಕೆ ಬಂದಿದ್ದಾರೆ, ದೋಷವನ್ನು ಇಟ್ಟುಕೊಂಡಿದ್ದಾರೆ. ಎಂತ ಮಾಡ್ಲಿಕ್ಕೆ ಆಗ್ತದೆ, ಹೇಗಿರ್ತದೆ ಹೇಳ್ತಾರೆ. ಅವರ ಜೊತೆಯಲ್ಲಿ ಇರ್ಲಿಕ್ಕೆ ಬರ್ತದ. ಅರೇರ್ಹಿ ದುರ್ಹೃದಾತ್ ಭೇಯಂ ಭಗ್ನಪೃಷ್ಟಾದಿವೋರಗಾತ್. ಇನ್ನೊಂದು ದೃಷ್ಟಾಂತ ಹೇಳ್ತಾನೆ ಋಷಿ. ಹಾವಿಗೆ ಸೊಂಟ ಮುರಿದಿದೆ, ಅಂದ್ರೆ ಹೊಡೆದು ಬಿಟ್ಟಿದ್ದಾನೆ, ಗಾಯ ಆಗಿದೆ, ಅದು ನೇರವಾಗಿ ಓಡ್ಲಿಕ್ಕೆ, ನೇರವಾಗಿ ನಿಲ್ಲಕ್ಕೆ ಸಮರ್ಥ ಆಗ್ಲಿಲ್ಲ. ಈಗ ಅಂತ ಹಾವು ಎಷ್ಟು ಸಿಟ್ಟಿರ್ತದೆ ಹೊಡೆದವನ ಮೇಲೆ, ತನಗೆ ಘಾಸಿ ಮಾಡಿದ್ದಾನೆ, ಬಾಲು ಕತ್ತರಿಸಿದ್ದಾನೆ ಹೇಳಿ.
ಅದು ಹೇಗೆ ಬುಸುಗುಟ್ಟಿ ಹಾಡ್ಲಿಕ್ಕೆ ಬರ್ತದೋ ಹಾಗೆ ಇವತ್ತು ಅವರದ್ದು ಸೊಂಟ ಮುರಿದಿದೆ. ಎಲ್ಲ ಆದ್ರಿಂದ ಹಿಂದಿನವರೆಲ್ಲ ದುಡ್ಡೆಲ್ಲ ಸೊಂಟದಲ್ಲಿ ಸಿಕ್ಕಿಸಿಕೊಳ್ಳುವುದೇನು, ಭಗ್ರಭ್ರಷ್ಟ ಆದಂತಾನೆ. ಇವತ್ತು ಅವರ ಸೊಂಟದಲ್ಲಿ ಕದ್ದು ಸಿಕ್ಕಿಸಿಕೊಂಡ ದುಡ್ಡೆಲ್ಲ ಜಾರಿದೆ. ನಾನು ಹೇಳಿದ್ರಿಂದ ಅವರಿಗೆ ಬಲ ತಪ್ಪಿದೆ. ಅದಕ್ಕೋಸ್ಕರ ನನ್ನನ್ನೇ ಹೆಗರಿಸಲಿಕ್ಕೆ ನೋಡ್ತಾ ಇದ್ದಾರೆ ನೋಡೋರು. ಆ ಹಾವು ಹಾರಲಿಕ್ಕೆ ಬಂದ ಹಾಗೆ ಈ ಶತ್ರು ಅವನ ದುಷ್ಟ ಭಾವ ಅದು ಜೋರಾಗಿದೆ. ಅದಕ್ಕೆ ಹೆದರಬೇಕಾಗಿದೆ ನಾನು. ಹಾಗಾಗ್ತಾ ಉಂಟು. ಅದು ನಾನು ಇರ್ಲಿಕ್ಕೆ ಬರುವುದಿಲ್ಲ ಅನ್ನೋ ನೆಲೆಯಲ್ಲಿ ಮಾತಾಡ್ತಾನೆ ಋಷಿ. ಆಗ ಕೌಸಲ್ಯ ಹೇಳುತ್ತಾನೆ, ಇಲ್ಲ ಇಲ್ಲಿ ತುಂಬಾ ಸಮಯ ಇದ್ದೆ, ತುಂಬಾ ವಿಷಯ ಹೇಳಿದೆ, ಇರು 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 ಅಂದಾನೆ. ಭೂಯೋ ಹೊಸ ಗೃಹೇ ಮಮ್ಮ. ನೋಡಿ, ಅವನಿಗೆ ಆಗುವಂತ ಒಬ್ಬ ಇದ್ದಾನೆ ಅಂದಾಗ ರಾಜನ ಎಷ್ಟು ವಿಷಯ. ಸ್ವಲ್ಪ ಸಮಯ ಇರು ಮಾರೆ, ಮನೆಯಲ್ಲಿ ಇರು. ಅಲ್ಲ, ಅವರಿದ್ದಾರಲ್ಲ ಪಿತೂರಿಗಾರು, ನನ್ನನ್ನು ಮುಗಿಸ್ತಾರೆ. ನಿನಗೆ ಆಗದವರು, ನೀನೇ ಸಾಕಿದವರವರು, ನೀನೇ ಸಾಕಿದೆಯವರನ್ನು. ನಿನಗೆ ಆಗುವ ನಾನು ಅಂತೇಳಿ ಅವರಿಗೆ ಆಗದವ ನಾನು ಅಂತೇಳಿ ನನ್ನನ್ನು ಮುಗಿಸ್ತಾರೆ. ಈಗ ಕಾಗೆ ಹೋಯ್ತು ಸರಿ, ನನಗೆ ಎಚ್ಚರ ಕೊಟ್ಟಿದ್ದದು ಕಾಗೆಯಿಂದಾಗಿ ನಾನು ವಚವಾದದ್ದು. ಅದಕ್ಕೆ ರಾಜ ಹೇಳುತ್ತಾನೆ, ಏತ್ವಾಂ ಬ್ರಾಹ್ಮಣ ನೆಚ್ಚಂತೆ ನವತ್ಸ್ಯಂತಿ ಮೇ ಗೃಹಿ. ನಿನ್ನನ್ನು ಯಾರು ಇಲ್ಲಿ ಇರಬಾರದು ಅಂತ ಸಂಚು ಹುಡುತ್ತಾರೆ, ಅವನು ನನ್ನ ಮನೆಯಲ್ಲಿ ಇರುವುದೇ ಬೇಡ, ಅವರನ್ನೇ ನಾನು ಹೊರಗೆ ಹಾಕ್ತೇನೆ, ಅವರಿರುವುದು ಬೇಡ. ನೋಡಿ ರಾಜ ಎಷ್ಟು ವಿಶ್ವಾಸಿ ಆದ ನೋಡಿ. ಒಮ್ಮೆಲೆ ರಾಜನಿಗೆ ಬರತಕ್ಕ ಕುಂದು ಕೊರತೆಗಳು ಅರ್ಥ ಆದಾಗ, ಸಾಕ್ಷಿ ಸಮೇತ ಸಿಕ್ಕಿಬಿದ್ದಾಗ ರಾಜ ಅವರನ್ನು ಹೊರಗಾಗ್ತೇನೆ, ನೀನಿರು ಮಾರ, ನೀನಿದ್ದು ನನಗೆ ಕೆಲವೆಲ್ಲ ಅಡ್ರೆಸ್ ನೋಟ್ಸ್ ನನಗೆ ಮಾಡಬೇಕು. ಶ್ರೇಯಸ್ಸೇ ವಿನಿಯುಂಕ್ಷವ, ನನಗೆ ಒಳ್ಳೇದಾಗುವಂತೆ ನೀನು ಮಾಡು, ನಾನು ಏನ್ ಕೆಲಸ ಮಾಡಲಿ ಅಂತ ಹೇಳು. ಮುಂದೆ ಮಾಡ್ತಾನೆ, ಯಜ್ಞ ಆಗಲೇ ಮಾಡಿಸಿ ಹೋಗ್ತಾನೆ. ಇರ್ಲಿ, ನನಗೆ ಒಳ್ಳೆ ಕರ್ಮಗಳನ್ನು ಮಾಡಿಸು ನನ್ನಿಂದ, ನಾನು ಒಳ್ಳೆ ರೀತಿಯ ದಂಡಧರನಾಗಿ ರಾಜ ಹೇಗಿರಬೇಕೆನ್ನುವಂತಹ ದಂಡನೆಯನ್ನು ಕೊಡಲು ಎಷ್ಟು ಸಮರ್ಥನಾಗಬೇಕು ಹಾಗೆ ನನ್ನನ್ನು ನೀನು ತರಬೇತಿ ಮಾಡಬೇಕು, ನೀನು ಹೋಗಬಾರದು ಅಂತ ರಾಜ ಅವನಲ್ಲಿ ಹೇಳುತ್ತಾನೆ. ಅವ ಹೇಳ್ತಾನೆ, ಅದರ್ಶೇ ನಿಮಂ ಲೋಕಂ ಅದರ್ಶೇ ನಿಮಂ ದೋಷಂ. ನಾನು ನಿನಗಿದೆಲ್ಲ ತಪ್ಪು ತೋರಿಸಿಕೊಟ್ಟೆ, ಯಾರ್ಯಾರದ್ದು ಏನೇನು ನಿನಗೆ ಪರಿಚಯ ಎಲ್ಲರದ್ದುಂಟು, ಏನಾಗಿದೆ ಎಂದು ನಿನ್ಗೆ ಅರ್ಥ ಆಯ್ತು. ಏಕೈಕಂ ದುರ್ಬಲಂ ಕುರು, ಇಲ್ಲಿ ಒಬ್ಬೊಬ್ಬನನ್ನೇ ತನ್ನಷ್ಟಕ್ಕೆ ಅವನನ್ನು ದುರ್ಬಲನನ್ನಾಗಿಸು, ನೀ ಬಲಹೀನನನ್ನಾಗಿಸು. ಯಾರ್ಯಾರ ಏನೇನು ದೋಷ ನಿನಗೆ ಅರ್ಥ ಆಯ್ತು, ಈಗ ತೋರಿಸಿದ್ದೇನೆ. ಪ್ರತಿಯೊಬ್ಬನನ್ನು ಸಹ ತದ ಕಾರಣ ಆಜ್ಞಾಯ ಪುರುಷಂ ಜಹಿ, ಅವರ ಚೆನ್ನಾಗಿ ತಪ್ಪನ್ನು ತಿಳ್ಕೊಂಡು ತಿಳಿದದ್ದು ತಿಳಿಸಿ ಅವರಿಗೆ ಒಬ್ಬೊಬ್ಬನನ್ನೇ ಮುಗಿಸಿಬಿಡು. ಮೊದಲು ದುರ್ಬಲ ಮಾಡು, ಒಬ್ಬೊಬ್ಬನನ್ನೇ ಪ್ರತ್ಯೇಕ ಮಾಡು, ಅವನ ಕಾರಣ ಅರ್ಥ ಆಗುವಾಗೆ, ಅವನು ಜರ್ಜರಿತ ಆಗುವಾಗೆ ನೋಡಿಕೋ, ತೆಗೆದು ಬಿಡ. ಆಗ ಎಂತೂ ಇವತ್ತು ಹೇಳಿಬಿಟ್ಟ ರಾಜ, ನಿನಗಾಗದವರನ್ನು ನಾನು ಇಲ್ಲಿ ಇರಗೊಡುವುದಿಲ್ಲ, ನೀನಿರಬೇಕು ಅಂತ. ಹಾಗಾಗಿ ನಿನಗೆ ಆಗದವರನ್ನು, ರಾಜನಿಗೆ ಆಗದವರು ಯಾರನ್ನ ನಾನು ತೋರಿಸಿಕೊಟ್ಟಿದ್ದೇನೆ, ಒಬ್ಬೊಬ್ಬರನ್ನೇ ಮುಗಿಸ್ತಾವ. ಯಾಕೆಂದ್ರೆ ಒಟ್ಟು ಸೇರಿಕೊಂಡಾಗ ಗಲಾಟೆ ಇರ್ತದೆ. ಏಕದೋಷಾಹಿ ಬಹವಹ ಮೃದ್ನಿಯುರಪಿ ಕಂಟಕಾನ್. ಎಲ್ಲರದ್ದು ತಪ್ಪು ಒಂದೇ ಮಾಮೂಲಿ ನೋಡಿಕೊಂಡ್ರೆ, ರಾಜದ್ರೋಹ, ಬೊಕ್ಕಸ ನುಂಗಿ ಹಾಕುವುದು, ಇತ್ಯಾದಿ ಪಿತೂರಿಗಳು. ಕೊನೆ ಹಂತ ಅದೇ ತಾನೆ ಏನಾದ್ರು. ಆದ್ರಿಂದ ಎಲ್ಲಾ ಜನರಲ್ಲಿ ಇರತಕ್ಕಂಥ ದೋಷಗಳು ಏಕಪ್ರಕಾರವಾಗಿ ಇರುವುದರಿಂದ ಅವರೆಲ್ಲ ಒಟ್ಟಾಗ್ತಾರೆ. ಒಟ್ಟಾಗಿ ಎಂತಹ ಮುಳ್ಳುಗಳನ್ನು ಸಹ, ಅಡೆತಡೆಗಳನ್ನು ಸಹ ಅವರು ಮೆಟ್ಟಿನಿಂದ, ತುಂಬ ಜನ ಮುಳ್ಳಿನ ಮೇಲೆ ನಡೆದು ಹೋದ್ರೆ ಮತ್ತೆ ಬರುವವನಿಗೆ ಮುಳ್ಳು ಘಾಸಿಗೊಳಿಸುವುದಿಲ್ಲ, ಹೇಗೋ ಹಾಗೆ ಮುಳ್ಳಿನ ರಾಶಿಯಲ್ಲಿ ಒಬ್ಬೊಬ್ಬ ಹೋದಾಗ ಮಾತ್ರ ಕಾಲು ಕಚ್ಚುತ್ತದೆ. ಎಲ್ಲ ಒಟ್ಟು ಸೇರಿಕೊಂಡಾಗ, ಎಲ್ಲರೂ ಮುಗಿದು ಬಿದ್ದು ಹೋದಾಗ ಎಲ್ಲ. ಅದರಿಂದ ಎಂಥ ಮುಳ್ಳಿನ ರಾಶಿಗಳನ್ನು ಸಹ ತುಂಬ ಜನ ಆದ್ರೆ ಅದನ್ನೇ ಮುಚ್ಚಿ ಹಾಕಿಬಿಟ್ಟ, ಮುಳ್ಳಿಗೆ ಮುಳ್ಳಾಗ್ತಾರೆ ಅವರು. ಹಾಗಾಗಿ ಅವರು ಎಲ್ಲ ಸೇರದಂತೆ ಮಾಡಿಕೊ. ಮಂತ್ರಭೇದ ಭಯಾತ್ ರಾಜನ್ ತಸ್ಮಾತ್ ಏತದ್ ಬ್ರವೀಮಿತೆ. ನಾವು ಮಾತಾಡಿಕೊಂಡಿದ್ದೇವೆ, ವಿಷಯ ಗೊತ್ತಾಗಿದೆ, ಅದು ಇನ್ನೊಬ್ಬರಿಗೆ ಹೊರಟು ಸಿಕ್ಕಿದ್ರೆ ನಮ್ಮನ್ನು ಮುಗಿಸ್ತಾರ. ಅದರಿಂದ ಹೆದರಿಕೆ ಉಂಟು. ಅದಕ್ಕೆ ಹೇಳ್ತಾ ಇದ್ದೇನೆ, ನೀನು ಒಳ್ಳೆ ರೀತಿಯಿಂದ ನೋಡಿಕೊ. ದುಡ್ಡಿನ ಗಲಾಟೆ ಇಲ್ಲಿ ಇರುವುದು, ಬೊಕ್ಕಸ ಖಾಲಿ ಆಗ್ತಾ ಉಂಟು, ಲೂಟಿ ಮಾಡ್ತಾ ಇದ್ದಾರೆ, ಅನ್ಯಾಯವಾಗಿ
ಅನಾಚಾರಗಳಿಂದ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಅದನ್ನ ಬರುವುದನ್ನು ಬಂತು ಹೇಳಿ ಬಾರದಂತೆ ಮಾಡಿ ತಿಂತ ಅದ್ ಅರ್ಥೇ ಸರ್ವಂ ಜಗದ್ವಂದ್ವಂ. ಈ ಲೋಕ ಎಲ್ಲ ದುಡ್ಡಿನಲ್ಲೇ ಗಲಾಟೆ ಎಬ್ಬಿಸುವುದು, ದುಡ್ಡಿನಲ್ಲೇ ಒಬ್ರಿಗೊಬ್ಬರಿಗೆ ಕಲಹ ಜಗಳ ಎಲ್ಲ ಆಗುವುದು, ಮಾತುಕತೆ ಇಲ್ಲ, ಕೋಪ ತಾಪ ಎಲ್ಲ. ಅರ್ಥೇನೈವ ನಿಬದ್ಧತೆ, ದುಡ್ಡು ಕೊಟ್ಟೆ ಬಾಯಿ ಮುಚ್ಚಿಸ್ಲಿಕ್ಕೂ ಆಗ್ತದೆ, ಎಳಿಲಿಕ್ಕೂ ಬರ್ತದೆ, ಕಟ್ಟಿ ಹಾಕ್ಲಿಕ್ಕೂ ಆಗ್ತದೆ. ದುಡ್ಡಿನಲ್ಲೇ ಎಲ್ಲ ನಡೀತದೆ ಗಲಾಟೆ, ದುಡ್ಡಿನಲ್ಲೇ ಹಿಡಿಲಿಕ್ಕೂ ಆಗ್ತದೆ. ಮತ್ತೆ ಅರ್ಥೇ ದರ್ಪಃ ಮನುಷ್ಯನ, ದುಡ್ಡಿದ್ದರಿಂದ ಕೆಲವರಿಗೆ ದಪ್ಪ ಮಾಡುವುದು, ದರ್ಪ, ಅಹಂಕಾರ, ಬಿಂಕ. ದುಡ್ಡು ಇಳಿದಾಗಂತ ಯಾವುದೇ ಮತ ಕೆಲಸ ಮಾಡುವುದಿಲ್ಲ. ಇವರಿಗೆಲ್ಲ ದುಡ್ಡಿದೆ ಅಂತ ಸೊಕ್ಕಿದೆ, ದುಡ್ಡಿನಲ್ಲಿ ದರ್ಪವನ್ನು ಇನ್ನೊಬ್ಬರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಅದನ್ನು ಮೊದಲಿಗೆ ಅವರ ದುಡ್ಡನ್ನು ಖಾಲಿ ಮಾಡಲಿಕ್ಕೆ ನೋಡು. ತಸ್ಮಾದರ್ಥಂ ವಿರೇಚಯ, ಅವರಿಂದ ದುಡ್ಡು ಕಕ್ಕಿಸು, ದುಡ್ಡಿಲ್ಲದಂತೆ ಮಾಡು. ಇದು ಹಿಂದಿನ ಹೇಳಿಕೊಟ್ಟ ಭೀಷ್ಮರ ಕತೆ. ವ್ಯಕ್ತಿಯನ್ನು ದುರ್ಬಲಗೊಳಿಸುವ ವಿಧಾನ ಅವನ ಆಸ್ತಿಗೆ ಮುಟ್ಟುಗೋಲಾಗುವುದು, ಅವನ ಇನ್ಕಮ್ ಸೋರ್ಸ್ಗೆ ಬಡಿದು ಬಿಡುವುದು, ಅವನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನಿಲ್ಲು ಮಾಡುವುದು, ಅವನಲ್ಲಿರತಕ್ಕಂಥ ಕೈಯ ಸಂಪತ್ತನ್ನು ಖಾಲಿ ಮಾಡುವುದು. ದುಡ್ಡು ಹೋದ ತಕ್ಷಣ ಮನುಷ್ಯ ದಾರಿಗೆ ಬರ್ತಾನೆ, ಸಿಕ್ಕಿ ಬೀಳುತ್ತಾನೆ. ಎಲ್ಲಿಂದ ಬಂತು ಅರ್ಥ ಆಗ್ತದೆ. ಹಾಗಾಗಿ ಅರ್ಥದ ಮೇಲೆ ನಿನ್ನ ಕಂಟ್ರೋಲ್ ನೋಡಿಕೊ, ಮಾಡ್ಲಿಕ್ಕೆ ನೋಡಿ. ಅದಕ್ಕೇನ್ ಮಾಡ್ಬೇಕು ಉಪಾಯ ಕೇಳಿದೆ, ಬಹಳ ಸುಲಭ ಹೇಳಿಕೊಡ್ತಾನೆ ಇವ, ತುಂಬಾ ಖುಷಿಯಲ್ಲಿ. ಏಕೇನ ಏಕಸ್ಯ ದೋಷೇಣ ತದ್ವಿರುದ್ಧಂ ಪ್ರಚೋದಯ. ಒಬ್ಬನಲ್ಲಿ ಒಂದು ತಪ್ಪಿದೆ, ಮಗದೊಬ್ಬನಲ್ಲಿ ಮತ್ತೊಂದು ಇರ್ತದೆ ತಪ್ಪು. ಇವನಿಗೆ ಆಗದವನು ಯಾರು ನೋಡು, ಅವನ ದೋಷವನ್ನು ಇವನ ಹತ್ರ ಹೇಳಲಿಕ್ಕೆ ಹೇಳುವ ಹಾಗೆ ಮಾಡಿಕ. ಅಷ್ಟೊತ್ತಿಗೆ ಅವನ ದೋಷವೇ ಹೇಳಲಿಕ್ಕೆ ಶುರು ಮಾಡ್ತಾನೆ. ತನ್ನಷ್ಟಕ್ಕೆ ನತಸ್ಯ ಸತಸ್ಯ ದೋಷಾನುದ್ಘಾಟ್ಯ, ಒಬ್ಬನನ್ನು ಒಬ್ಬನ ಮೇಲೆ ಎತ್ತಿ ಕಟ್ಟುವುದರ ಮೂಲಕ ಅವನಿಗೆ ಅವನ ಮೇಲೆ ವೈರ ಬರ್ಲಿಕ್ಕೆ ಹೋಗಿ ಅವನ ತಪ್ಪನ್ನು ನೀವೇ ಹೇಳಲಿಕ್ಕೆ ಶುರು ಮಾಡ್ತಾನೆ. ಇವ ಅವನಿಗೆ ಬೈದದ್ದಕ್ಕೆ ಅವನೇನು ಬೈತಾನೆ, ನೀನು ಎಷ್ಟು ಗದ್ದಿದ್ದು ಗೊತ್ತು ನನಗೆ, ನೀನು ಯಾರಲ್ಲ ಕದ್ದುಕೊಂಡದ್ದು ನಾನು ನೋಡಿದ್ದೇನೆ ಶುರು ಮಾಡ್ತಾನೆ. ಎಲ್ಲ ಮಿತ್ರರೇ ಇರ್ತಾರೆ ಮೊದಲಿಗೆ, ಎಲ್ಲ ಕಳ್ಳರೇ ಇರ್ತಾರೆ. ಆದ್ರೆ ಒಬ್ಬ ಕಳ್ಳ ನಾನು ಇನ್ನೊಬ್ಬ ಕಳ್ಳ ಮಾತಾಡಿ ಶುರು ಮಾಡಿದ್ರೆ, ಅವನನ್ನು ಜಾಸ್ತಿಗೊಳಿಸಿ ಶುರು ಮಾಡಿದ್ರೆ ಇವನ ಪೂರ ಹೊರಗೆ ಹಾಕ್ತಾನೆ. ಇದು ಲೋಕದಲ್ಲಿ ಇರತಕ್ಕಂಥ ಕಥೆ. ಇದು ಲೋಕದಲ್ಲಿ ಏನು ಮೊದಲು ಇತಿಹಾಸದಲ್ಲಿ ಹೇಳಿದ್ದವನು. ಮೊದಲಿಗೆ ಭೀಷ್ಮ ಹೇಳಿಕೊಡ್ತಾ ಇದ್ದಾನೆ, ಋಷಿ ಹೇಳಿಕೊಡ್ತಾ ಇದ್ದಾನೆ ಕ್ಷೇಮದರ್ಶಿ ರಾಜನಿಗೆ, ನೀನು ಒಬ್ಬೊಬ್ಬನ ದೋಷವನ್ನು ಒಬ್ಬೊಬ್ಬನಲ್ಲಿ ಹಿಡಿಸಿ ಹಾಕುವಂತೆ ಎತ್ತಿಕಟ್ಟುವಂತೆ ಮಾಡು. ನೌಸಲ ಪರ್ವದ ನಾಂದಿ ಹಾಗೆ ಆಯ್ತಲ್ಲ, ಅಲ್ಲಿ ಕಾರ್ತವೀರ್ಯ ಅಲ್ಲ ಕೃತವರ್ಮನ ಮತ್ತು ಸಾತ್ಯಕಿಯ ಮಾತುಕತೆಗಳು, ಗಲಾಟೆಗಳು, ದೋಷೋದ್ಘಾಟನೆ, ಅದು ದೊಡ್ಡ ಸರ್ವಯಾದವರ ಪಡೆಯ ನಾಶಕ್ಕೆ ಕಾರಣವಾಯಿತು ಅಲ್ಲಿಂದ. ಹಾಗಿದ್ದನ್ನು ಬಹಳ ಚಂದವಾಗಿ ಗುರುತಿಸಿ ಹೇಳಿದ. ನಿನಗೆ ಸಂಪತ್ತು ಆಗ ಬರ್ತದೆ, ಅವನ ದುಡ್ಡು ನೀನು ಹಿಡಿಲಿಕ್ಕೆ ಆಗ್ತದೆ. ಅವನವನ ದೋಷವನ್ನು ಹೇಳ್ತಾನೆ, ಮುಟ್ಟುಗೋಲ. ರಾಜನಲ್ಲಿಗೆ ಬಂದೇ ದೂರು ಕೊಡ್ತಾನೆ, ಇವ ಅನ್ಯಾಯ ಮಾಡಿದ್ದಾನೆ ಅಂತ, ಕೊಡು ದಂಡ ಕಟ್ಟು ಹೇಳಬೇಕಾಗ. ಹಾಗೆ ಅಲ್ಲಿ ದುಡ್ಡು ಪಡಿ ತಸ್ಯಾರ್ಥಂ ಗ್ರಾಹಿಷ್ಯತಿ. ಒಬ್ಬ ಇನ್ನೊಬ್ಬನ ದೋಷ ಹೇಳಿ ರಾಜನಿಗೆ ಫೈನ್ ಬೀಳುವಾಗೆ, ಅಲ್ಲಿ ಬಂದು ರಾಜನ ಬೊಕ್ಕಸಕ್ಕೆ ದುಡ್ಡು ಬೀಳುವಾಗೆ ಮಾಡ್ತಾನೆ. ಅವನ ದೋಷ ಇನ್ನೊಬ್ಬನಲ್ಲಿ ಹೇಳಿಸುವುದು. ಹೀಗೆ ಒಬ್ಬೊಬ್ಬರಿಗೆ ಇಡಿಸಿ ಹಾಕಿ ರಾಜ್ಯದ ಸಂಪತ್ತು ಒಟ್ಟು ಬೀಳುವಾಗೆ ಮಾಡ್ಲಿಕ್ಕೆ ಆಗ್ತದೆ. ಒಟ್ಟು ಮಾಡಬೇಕಾದ್ದು ಮನುಷ್ಯನನ್ನು ದುರ್ಬಲಗೊಳಿಸುವುದು ಎಲ್ಲಿ ಕೇಳಿದರೆ, ಮೊದಲು ಅವನ ಬದುಕಿಗೆ ಬೇಕಾಗಿರತಕ್ಕಂಥ ದುಡ್ಡನ್ನು ಕಮ್ಮಿ ಮಾಡಿಬಿಡುವುದು. ಬದುಕಿಗೆ ದೊಡ್ಡ ಸೋರ್ಸೆ ಸಂಪತ್ತು. ಇವತ್ತು ಬೊಕ್ಕಸವನ್ನು ಕೊಳ್ಳೆ ಹೊಡೆದದ್ದೇ ಅವರು ಅದಕ್ಕೆ. ಐಷಾರಾಮದಲ್ಲಿ ಬದುಕಬೇಕು, ರಾಜನ ಭೋಗವನ್ನು ತಾವು ಕೊಳ್ಳೆ ಹೊಡಿಬೇಕು, ರಾಜನ ಸಂಪತ್ತಿನಡೆಗೆ ಕಣ್ಣು ಹಾಕಿದ್ದಾರೆ ಅವರು. ನೀನೇನ್ ಮಾಡಬೇಕು ಅಂದ್ರೆ ಅವರಲ್ಲಿ ಪ್ರತ್ಯೇಕಗೊಳಿಸಿ ಒಬ್ಬೊಬ್ಬನಲ್ಲೇ ಸಂಪತ್ತು ಲೂಟಿಯಾಗುವಾಗೆ ಪಡೆಯುವಾಗೆ ಮಾಡಬೇಕು. ದುಡ್ಡಿಲ್ಲದ ಕೆಲವರು ತನ್ನಷ್ಟಕ್ಕೆ ಹೋಗಿಬಿಡುತ್ತಾರೆ ಬೇರೆಡೆ, ಮತ್ತೆ ಕೆಲವರು ದಂಗೆ ಹೇಳಿ ಶುರು ಮಾಡ್ತಾರೆ, ಆಗ ಅವರನ್ನು ಬಗ್ಗಿಸ್ಲಿಕ್ಕೆ ಲಾಯಕ ಆಗ್ತದೆ. ಹೀಗೆ ಒಬ್ಬರ ದೋಷವನ್ನು ಇನ್ನೊಬ್ಬರ ಹತ್ರ ಹೇಳಿಸುವ ಮೂಲಕ ತನ್ನಷ್ಟಕ್ಕೆ ದುಡ್ಡು ಹಿಂದೆ ಬಿದ್ದಾಗೆ ಆಗ್ತದೆ, ಬೊಕ್ಕಸಕ್ಕೆ ಬಂದು ಸೇರಿದಾಗ್ತದೆ ಫೈನ್ ರೂಪದಲ್ಲಿ. ಹೀಗೆ ನೀನೊಂದು ಅವರಲ್ಲಿ ನಡೆಸು. ಖಂಡಿತವಾಗಿ ನನಗೆ ಆಗದವರು, ನಿನಗೆ ಆಗದವರು ಇಲ್ಲಿಂದ ಖಾಲಿ ಆಗ್ತಾರೆ ಅಂತ ಇನ್ನು ಕೆಲವು ಅಂಶಗಳ ಬಗ್ಗೆ, ಅಂದ್ರೆ ಹೇಗೆ ಒಳಗಿನ ಜನರನ್ನು ಹೊರಗೆ ರಾಜ ಹಾಕಲಿಕ್ಕಾಗ್ತದೆ ಅಂತ ಹೇಳಿ ಮತ್ತಷ್ಟು ಅವನಿಗೆ ಒಳ್ಳೆಯ ಬೋಧೆ ಕೊಟ್ಟು ತನ್ನ ಪರಿಚಯವನ್ನು ಕೊನೆಗೆ ರಾಜನಿಗೆ ಹೇಳಿರ್ತಾನೆ. ಹೀಗೆ ಭೀಷ್ಮರು ಬಹಳ ಸುಂದರವಾಗಿರತಕ್ಕಂತಹ ಒಳಗಿನ ದೋಷಗಳ ಶತ್ರುಗಳ ನಿರ್ಮೂಲನೆಯಲ್ಲಿ ಧರ್ಮರಾಜ ಹೇಗಿರಬೇಕೆನ್ನುವುದನ್ನು
ತಿಳಿಸಿಕೊಡ್ತಾರೆ. ಮತ್ತೆ ಚಿಂತನೆಯ ಮುಂದರಿಕೆಗೆ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.